ಯಾಕ ಹಿಂಗ್ ಕುಕಣಿದ್ಯಾ ಬಿಸ್ಲಾಗೆ? ಯಾರು? ನಾ ಕಣಪ್ಪ ಪಾತ್ರ ಮಗ ಅಜಯ್ ಸಬ್ನೆ. ತಾತ ಯಾಕೆ ಹಿಂಗ್ ಕುಕಣಿದ್ಯಾ? ಪಾಪಾ ಕುರಿ ಮರಿ ಹೊಡ್ಕೊಂಡ್ ಬಂದಿದ್ದೆ. ಈ ಗುಂಡಕ್ ನೀರಿಗಂತ ಬಂದು ಕಣಪ್ಪ. ಆಮೇಲೆ ನೋಡಗಪ್ಪ. ಹೌದೇ? ಕುಡಿಯಕ್ಕೂ ನೀರು ಇಲ್ಲ ಇದ್ರಾಗೆ. ಆಳ್ಗೀಳು ಹೊತ್ಕೊಂಡೋದ್ವು. ನೋಡ್ತಿದ್ದ ಮುಂಚೆ ತಪ್ಪನ ಏನೋ ಮನೆ ಕಿರಿ ಕಣ ನೋಡ ಬತ್ತೀರು ಬಾಯ್ ಮುಂಚೆ ಇರ್ತಾರಲ್ಲೇ ಕುರಿ ಮನೆ ಕಡೆ ಅಲ್ಲೇನೆ ಐದವೇನೋ ಕುರಿ ಐದ ಬಾರ್ತತ ಅಲ್ಲಿ. ಯಾಕ ತಾತ ಹಿಂಗ್ ಬೇಜಾರಾಗ ಮಗ್ ಕುಕೊಂಡಿದ್ಯಾ? ಏನ್ ಹೇಳ ಮೊಮ್ಮಗನೇ ನನ್ ಕತೆನ. ಯಾಕ ತಾತ ಕುಕ್ಕಮ್ಮನೆ ಕುಕ್ಕಲ್ ತಾತ ನಿಧಾನ ಕುಕ್ಕ. ತಾತ ಒಂದೊಂದು ಕಾಲದಾಗೆ ಈ ಭೂಮಿ ಹಸಿರಾಗಿತ್ತು. ಆದ್ರೆ ಇವತ್ತು ಈ ಮಣ್ಣಾಗೆ ಬಿರುಕು ಬಂದು ಈ ಬಿರುಕ್ನಾಗೆ ನನ್ನ ಜೀವನ ಕಾಣ್ತಾ ಆಯ್ತ ಮಗ. ನನ್ನ ಜೀವನ ನೆನ್ನೆ ಸಾ ನನ್ನ ಮೊಮ್ಮಗ ಕೇಳ್ದ, ತಾತ ಮಳೆ ಯಾವಾಗ ಬರುತ್ತೆ ತಾತ ಅಂತ ಕೇಳ್ದ ಕಡಪ್ಪ. ಹೌದಂತ ನನ್ನ ಹತ್ರ ಅವನ ಪ್ರಶ್ನೆಗೆ ಉತ್ತರನೇ ಇರಲಿಲ್ಲ. ಯಾಕಂದ್ರೆ ಮಳೆ ಎಲ್ಲ ನನ್ನ ಕಣ್ಣಾಗೆ ತುಂಬ್ಕೊಂಡಿದ್ದಾಗ ಇನ್ನೇನಪ್ಪ ನಾನು ಹೇಳಿ. ಹೇ ಮಳೆ ರಾಯ, ಇನ್ನು ಯಾಕಪ್ಪ ಇಷ್ಟೊಂದು ಮೌನ? ಇನ್ನೂ ನೀ ಬರ್ದೆ ಹೋದ್ರೆ ಎಷ್ಟೋ ರೈತರ ಮನೆ ದೀಪಗಳು ಹಾರೋಗ್ತವೆ. ಬಾರಯ್ಯ ಬಾರಯ್ಯ ಮಳೆರಾಯ ಬಾ. ಬಿಡ್ತಾತ ಅಳ್ಬೇಡ್ ಬಿಡು, ಮಳೆ ಬರ್ತೈತಿ ವರ್ಷ. ಬಿಡು ಅಳ್ಬೇಡ, ಬಿಡ್ತಾತ ಅಳ್ಬೇಡ್ ಬಿಡ್ತಾತ. ನಂಬಿಕೆ ಇಲ್ಲಪ್ಪ ನನಗೆ, ನಂಬಿಕೆ ಇಲ್ಲ ಕಂತತ ಬದತೀರಿ ವರ್ಷ ಮಳೆ ಬದತ್ ಬಿಡು. ಮಾಡಬಾರ್ದ ಅನಾಚಾರ ಎಲ್ಲ ಮಾಡಿ ಮಳೆ ಬರುತ್ತಂದ್ರೆ ಹೆಂಗಪ್ಪ ಬರ್ತದೆ ಮಳೆ? ಗಿಡ ಮರ ಎಲ್ಲ ಕಡ್ದಾಕಿದಿರಲ್ಲಯ್ಯ ನೀವು, ಹೆಂಗಪ್ಪ ಮಳೆ ಬರುತ್ತೆ? ಹೆಂಗ್ ಬರುತ್ತೆ? ಓ ಮಳೆರಾಯ, ನಾವು ಮಾಡಿರೋ ತಪ್ಪು ಒಟ್ಟಿಗೆ